ನಮಸ್ಕಾರ. ಸದಾಂಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಕಾಂಗ್ರೆಸ್ ಪಕ್ಷ ಎಲ್ಲಿದೆ? ಜಿಲ್ಲೆಯಲ್ಲಿ ಇಲ್ಲ, ರಾಜ್ಯದಲ್ಲಿ ಇಲ್ಲ ಅಂತೇಳಿ ಕಾಂಗ್ರೆಸ್ಸಿನ ಮಾಜಿ ಶಾಸಕರೇ ಆಪಾದನೆಯನ್ನು ಮಾಡ್ತಾಯಿದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆಗೆ ಬರೋದಾದರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಯಾರ ಹಿಡಿತದಲ್ಲಿ, ಉಸ್ತುವಾರಿ ಮಂತ್ರಿಗಳ ಹಿಡಿತದಲ್ಲಿದೆ. ಇವ್ರು ಏನು ಹೇಳ್ತಾರೆ ಅದೇ ಆಗ್ತಾಯಿದೆ. ಅಧಿಕಾರಿಗಳ ವರ್ಗಾವಣೆ ಆಗಲಿ ಅಥವಾ ಸ್ವಲಾಭ ಆಗಲಿ ಇವರೇ ಮಾಡಿಕೊಳ್ತಾ ಇದ್ದಾರೆ. ಎಲ್ಲ 18 ಕ್ಷೇತ್ರಗಳಲ್ಲಿ ಹೋಗಿ ನೋಡಿದಾಗ ಇವರು ಬೆಂಬಲಿಗರಿಗೆ ಹೆಚ್ಚು ಕಿಮ್ಮತ್ತಿದೆ. ಹಾಗಾದರೆ ಕಾಂಗ್ರೆಸ್ ಕಾರ್ಯಕರ್ತರು ಏನು ಮಾಡೋರು? ಅವರು ಕೂಡ 20-30 ವರ್ಷದಿಂದ ಇದ್ದಾರೆ. ಅದು ಯಾರೋ ಪಕ್ಷದ ವಿರುದ್ಧ ಮಾತಾಡ್ತಾರೆ, ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾಯಿದ್ರಿ. ಅದರ ನಾಯಕರಲ್ಲಿ ಪಕ್ಷದ ವಿರುದ್ಧವಾಗಿ ಅನೇಕ ಚಟುವಟಿಕೆಗಳನ್ನು ಮಾಡಿದರು ಹಿಂದಿನ ಚುನಾವಣೆಯಲ್ಲಿ. ಅವ್ರ ಮೇಲೆ ಶಿಸ್ತು ಕ್ರಮವೂ ಇಲ್ಲ. ಇನ್ನು ಸತೀಶ್ ಜಾರಕಿಹೊಳಿ ಏನು ಮಾಡ್ತಾಯಿದೆ ಅಂತಂದರೆ, ಎಲ್ಲ ಅಧಿಕಾರ ನನಗೆ ಸಿಗಬೇಕು, ನಾನು ಹೇಳಿದ್ದ ಈ ಜಿಲ್ಲೆಯಲ್ಲಿ ನಡೀಬೇಕು ಅನ್ನೋದು. ಅಂದರೆ ಕಪಿಮುಷ್ಟಿಯಲ್ಲಿ ಇವರು ಪಕ್ಷವನ್ನು ಇಟ್ಕೊಂಡಿದ್ದಾರೆ. ಹಾಗಾದರೆ ಕಾಂಗ್ರೆಸ್ ಪಕ್ಷ ಬೆಳೆಯೋದು ಯಾವಾಗ? ಸಾಧ್ಯವೇ ಇಲ್ಲ. ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕು. ಆಯಾ MLAಗಳಿಗೆ ಅಧಿಕಾರವನ್ನು ಬಿಟ್ಟುಕೊಡಬೇಕು. ಈಗ ಕುರ್ಚಿ ಶಾಸಕರು ಮಹೇಶ್ ತಮ್ಮನವರು ತಮ್ಮ ಯಾವುದೋ ಕೆಲಸ ಇತ್ತಂದರೆ ಡೈರೆಕ್ಟ್ DK ಶಿವಕುಮಾರ್ ಅವ್ರಿಗೆ ಭೇಟಿ ಆಗ್ತಾಯಿದ್ದಾರೆ. ಸತೀಶ್ ಜಾರಕಿಹೊಳಿಗೆ ಭೇಟಿ ಆಗಬೇಕಾಗಿತ್ತು. ಅವರು ಇಲ್ಲ, ಇವರು ಭೇಟಿ ಆದ್ರೆ ಇವರು ಮಾಡೋದಿಲ್ಲ ಅನ್ನೋದು ದೃಢ ನಿರ್ಧಾರ ಇದೆ. ಲಕ್ಷ್ಮಣ ಸವದಿ ಅವರು ಡೈರೆಕ್ಟಾಗಿ DK ಶಿವಕುಮಾರ್ ಕಡೆ ಹೋಗಿ ತಮ್ಮ ಕೆಲಸವನ್ನು ಮಾಡ್ಕೊಂಡು ಬರ್ತಾರೆ. ಅಂದರೆ ಜಿಲ್ಲೆಯ ಶಾಸಕರಿಗೂ ಕೂಡ ಹೊಂದಾಣಿಕೆ ಇಲ್ಲ. ಆರ್ಸಿನೋ ಬಂದಿದ್ದಾರೆ 11 ಜನ ಶಾಸಕರು. ಆದರೆ ಇಲ್ಲಿ ಎಲ್ಲ ಲಾಭವನ್ನು ಯಾರು ಪಡಿತಾಯಿದ್ದಾರೆ? ಉಸ್ತುವಾರಿ ಮಂತ್ರಿಗಳು. ಲಾಭವನ್ನು ಹಂಚಿಕೊಡ್ಬೇಕಾಗಿತ್ತು. ನಿಗಮ ಹಂಚಿಕೊಡ್ಬೇಕು. ಇವ್ರು ಹೇಳಿದ್ದನ ಬುಡ ಆಗಬೇಕು, ಇವ್ರು ಹೇಳಿದ್ದನ ಕಾಡಾದಲ್ಲಿ ಆಗಬೇಕು. ದೊಡ್ಡ ಪೋಸ್ಟ್ಗಳು ಇವ್ರು ಹೇಳಿದ್ದನ ಆಗಬೇಕು. ಹಾಗೆ ಉಳಿದ MLAಗಳ ಪರಿಸ್ಥಿತಿ ಏನು? ಪಾಪ ತಮ್ಮ ಸ್ವಂತ ಖರ್ಚಿನಲ್ಲೇ ಆರಿಸಿ ಬಂದಿದ್ದಾರೆ ಅವರು. ಇದು ಯಾವುದೂ ಪರಿ ಇಲ್ಲ. ನಾನೇ ಎಲ್ಲ ನಂದೇನದೇ ಅಲ್ಲ. ಕಾಂಗ್ರೆಸ್ ವರಿಷ್ಠರು ಇದನ್ನು ಗಮನಿಸೋದಿಲ್ಲ. ಮತ್ತು ಗಮನಿಸಿದ್ರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಕಾಂಗ್ರೆಸ್ ಪಕ್ಷ ನಿಷ್ಠಾವಂತ ಪಕ್ಷದ ಏನು ಕಾರ್ಯಕರ್ತರು ಅವ್ರನ್ನ ದೂರಿಟ್ಟಿದೆ ಅಂತ. MLAಗಳನ್ನು ದೂರಿಟ್ಟಿದ್ದಾರೆ ಅವರು. ಪಕ್ಷದ ಕಾರ್ಯಕರ್ತನ ನಂತರ ಸ್ಥಾನಮಾನ. ಇನ್ನು ಮೀಟಿಂಗ್ ಮಾಡ್ತಾರೆ, ದೊಡ್ಡ ಪ್ರಮಾಣದಲ್ಲಿ ಮೀಟಿಂಗ್ ಮಾಡ್ತಾರೆ, ಏನೋ ಭಾಷಣ ಮಾಡ್ತಾರೆ, ಹೋಗ್ತಾರೆ. ಚುನಾವಣೆ ಬಂದಾಗ ಮಾತ್ರ ಕಾಂಗ್ರೆಸ್ಸು ಸಕ್ರಿಯಾಗಿರ್ತಾರೆ. ದುಡ್ಡು ಕೊಡೋದು ಆರಿಸಿ ಬರೋದು ಇವ್ರದ್ದು ಕೂಡ ಅದೇ ಒಂದು ದಾರಿಯಲ್ಲಿ ನಡೆದಿದ್ದಾರೆ. ಎಷ್ಟು ಬೇಕು ದುಡ್ಡು ಅಷ್ಟು ಹಂಚೋದು. ಊರಾಗ ಒಬ್ಬೊಬ್ಬ ನಾಯಕರನ್ನ ಹಿಡಿದು ಅಲ್ಲಿ ದುಡ್ಡು ಹಂಚೋದು. ಇಲ್ಲಿ ಅಧಿಕಾರ ವಿಕೇಂದ್ರೀಕರಣ ಇಲ್ಲೇ ಇಲ್ಲ. ಕಾಂಗ್ರೆಸ್ ಪಕ್ಷ ಈ ಹಿಂದೆ ಹೆಂಗಿತ್ತಂದರೆ, ಏನು ಶಂಕರಣ್ಣವರಿದ್ದರು, ಎಷ್ಟು ವಿಶಾಲಿತ್ತು. ಅವ್ರು ಯಾವ ದ್ವೇಷ ಭಾಷಣವನ್ನು ಮಾಡ್ತಾಯಿರಲಿಲ್ಲ, ದ್ವೇಷ ಸಾಧನೆಯೂ ಮಾಡ್ತಾಯಿಲ್ಲ. ಮತ್ತು ಕಾರ್ಯಕರ್ತನ ಕೂಡ ದೂರ ಇಟ್ಟಿರಲಿಲ್ಲ, ಭೇಟಿ ಆಗ್ತಾ ಇರಲಿಲ್ಲ. ಆದರೆ ದೂರ ಇಟ್ಟಿರಲಿಲ್ಲ ಅವರು. VL ಪಾಟೀಲ್ರವ್ರು ಇದ್ದಾಗಲೂ ಕೂಡ ಅವರು ಪಕ್ಷದ ಶಿಸ್ತುದಿಂದ ನಡ್ಕೋತಿದ್ರು. ಇಲ್ಲಿ ಪಕ್ಷದಲ್ಲಿ ಶಿಸ್ತು ಎಲ್ಲಿದೆ? ಇವ್ರು ಹೇಳಿದೇನ ಮೀಟಿಂಗ್ ಆಗಬೇಕು. ಯಾರಾದ್ರೂ ನಾಯಕ ಬಂದರೆ ಇವರಿಗೆ ಭೇಟಿ ಆಗಬೇಕು. ಯಾಕಂದರೆ MLAಗಳು ಯಾಕೆ ಭೇಟಿ ಆಗಿಲ್ಲ? ಇಡೀ ತಾಲೂಕಿನಲ್ಲಿ ಇವೆಲ್ಲ ಅಡ್ಡಾಡೋದಲ್ಲ ಮಿನಿಸ್ಟ್ರುಗಳು ಕೂಡ ತಪ್ಪು ಮಾಡ್ತಾಯಿದ್ದಾರೆ. ಕೇವಲ ಸತೀಶ್ ಜಾರಕಿಹೊಳಿ ಭೇಟಿ ಆಗೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಆಗೋದು, ಹೋಗಿಬಿಡೋದು. ಹಂಗಾಗಿ ನೀವು ಮಾಡ್ಕೊ ಅಂತಾರೆ MLAಗಳು. ಮುಂದೆ MLAಗಳು ಕೂಡ ಆರಿಸಿ ಬರುವಂಥ ಸಾಧ್ಯತೆ ಭಾಳ ಕಡಿಮೆ ಇದೆ. ಈ ಏನು MLAಗಳಿದ್ದಾರೆ 5ರಿಂದ 6 ಜನ ಸೋಲ್ತಾರೆ. ಯಾರಿಂದ? ಉಸ್ತುವಾರಿ ಮಂತ್ರಿಯಿಂದ, ಅವರ ನಡತೆಯಿಂದ ನಾವು ನೋಡಿದ್ದೇವೆ. ಪಕ್ಷದ ಕಾರ್ಯಕರ್ತರು ನೋಡಿದ್ದಾರೆ. ಸಾರ್ವಜನಿಕ ಹೇಳಿ ಕೂಡ ಇದೇ ಆಗಿದೆ. ಕಾಂಗ್ರೆಸ್ ಪಕ್ಷ ಎಲ್ಲಿದೆಪ್ಪ? 2-3 ಜನ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡು ನರಳ್ತಾ ಇದೆ. ಹೀಗಾಗಿನೇ ಕಾಂಗ್ರೆಸ್ ಪಕ್ಷ ಆಲ್ ಇಂಡಿಯಾ ಲೆವೆಲಲ್ಲಿ ನೋಡಲ್ಲ. ಅವರು ಹೆಚ್ಚು ಜನ ಆರಿಸಿ ಬಂದಿಲ್ಲ. ಮುಂದೆ ಮತ್ತೆ ಸಂಖ್ಯೆ ಕಡಿಮೆ ಆಗ್ತೈತೆ, ಅದು ಹೆಚ್ಚಾಗೋದಿಲ್ಲ. ಯಾಕಂದರೆ ವರಿಷ್ಠರು ಗಮನಿಸೋದಿಲ್ಲ. ಮತ್ತು ಎಲ್ಲ ಹೈಕಮಾಂಡ್ ಕಡೆನೇ ಬಟ್ ಮಾಡಿ ತೋರಿಸ್ತಾರೆ. ಹೈಕಮಾಂಡ್ ಯಾರು? ಇವರೇ ಹೈಕಮಾಂಡ್. ಅದು ಬಟ್ ಮಾಡಿ ತೋರಿಸೋದು ಅವರಿಗೆ. ಒಂದು ನಿಗಮ ಮಂಡಳಿ ತಮ್ಮದ ಚೇಲಾಗಳಿಗೆ, ಛತ್ರಿಗಳಿಗೆ ಕೊಡಬೇಕು, ತಮ್ಮ ಬೆಂಬಲಿಗರನ್ನು ಕೊಡಬೇಕು. ಹಾಗಾದ್ರೆ ಕಾರ್ಯಕರ್ತರು ಏನು ಮಾಡೋರು? ಅನೇಕ ಬಡ ಕಾರ್ಯಕರ್ತರು ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ. ಯಾವ ರೀತಿ BJPಯಲ್ಲಿ ಬಿಟ್ಟು ಹೋಗಿದ್ದಾರೆ, ಇಲ್ಲೂ ಕೂಡ ಬಿಟ್ಟು ಹೋಗಿದ್ದಾರೆ. ಅದರ ಹೆಸರಿಗೆ ಮಾತ್ರ ನಾನು ಕಾಂಗ್ರೆಸ್ ಅಂತ ಹೇಳ್ಕೊತಾ ಅಡ್ಡಾಡ್ತಾ ಇದ್ದಾರೆ. ಇವರಿಗೆ ಯಾವುದೇ ಲಾಭವೂ ಕೂಡ ಇಲ್ಲ. ಆದರೆ ಏನು ಮಾಡುವಂಥ ಇಲ್ಲ, ಪರಿಸ್ಥಿತಿ ಇಲ್ಲ. ಮನುಷ್ಯ ಕೇಳ್ತಾರೆ, ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟರೆ ಆರಿಸಿ ಬರ್ತಾರೇನು? ಇವರು ಮಾನದಂಡೇನು? ದುಡ್ಡಿದ್ದವು ಟಿಕೆಟ್ ಕೊಡಬೇಕು, ಆರಿಸಿ ತರಬೇಕು. ಇದೇ ಕಾಂಗ್ರೆಸ್ನಲ್ಲಿದೆ. ಒಟ್ಟಾರೆ ಬೆಳಗಾವಿ ಜಿಲ್ಲೆಯ 18 ಕ್ಷೇತ್ರಗಳ ಸ್ಥಿತಿ ನೋಡಿದಾಗ ಎಲ್ಲೆಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೆ ಅವರೆಲ್ಲರೂ ನಾರಾಜಿದ್ದಾರೆ. ಅದರ ಚೇಲಾಗಳೇನಿದ್ದಾರೆ, ಚಮಚಗಳೇನಿದ್ದಾರೆ, ಇವ್ರು ಹೇಳಿದ್ದೇನು ಪಾಲನೆ ಮಾಡ್ತಾರೆ. ಅವ್ರಿಗೆ ಮಾತ್ರ ಲಾಭ ಇದೆ. ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು ಮಾಡ್ಕೊಳ್ತಾ ಇದ್ದಾರೆ. ವರ್ಗಾವಣೆ ಕೂಡ ಮಾಡಿಕೊಡ್ತಾಯಿದ್ದಾರೆ. ಚಿಕ್ಕ ವರ್ಗಾವಣೆಗಳು, ಸಣ್ಣ ಕೆಲಸಗಳು ಇನ್ನು ಮುಂದೆ ತಯಾರು ಮಾಡಂತ ಹೇಳ್ತಾರೆ. ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಅವು ಇವ್ರು ಖರ್ಚು ಮಾಡೋಕ್ಕಿಂತ ಇವರೇ ದುಡ್ಡು ಕೊಟ್ಟಿರ್ತಾರೆ ಅವರಿಗೆ.
ಯಾಕಂದ್ರೆ ಮುಂದೆ ಆರಿಸಿ ಬಂದ ನಂತರ ನಮ್ಮ ಹದ್ದು ಬಸ್ಸಲ್ಲಿ ಇಡಬೇಕಂತೇಳಿ ಅಂತ ಆರಿಸಿ ಬಂದರೂ ಕೂಡ ಇವರು ಸುಪದ್ರಲ್ಲೇ ಇರಬೇಕು. ಅಂದರೆ ಕಾಂಗ್ರೆಸ್ ಪಕ್ಷ ಇಷ್ಟೊಂದು ಅವನತಿಗೆ ಹೋಗಬಾರ್ದಾಗಿತ್ತು. ಆಲ್ ಇಂಡಿಯಾ ಲೆವೆಲ್ದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇತಿಹಾಸ ಇದೆ. ಆ ಇತಿಹಾಸವನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿದ್ದಾರೆ. ಒಂದೇ ಬೆಳಗಾವಿ ಜಿಲ್ಲೆಯಲ್ಲ, ಪ್ರತಿಯೊಂದು ಜಿಲ್ಲೆಯಲ್ಲಿ ಕಪ್ಪಿ ಮುಷ್ಟಿಯಲ್ಲಿ ಇಟ್ಕೊಂಡು ನೋಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಏನು ಮಾಡುವಂಥ ಪರಿಸ್ಥಿತಿ ಇಲ್ಲ, ಡಿ ಕೆ ಶಿವಕುಮಾರ್ ಏನು ಮಾಡುವಂಥ ಪರಿಸ್ಥಿತಿ ಇಲ್ಲ. ಆದರೆ ಏನಾಗ್ತಾರೆ, ಹೈಕಮಾಂಡ ಬೇಗನೆ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡ್ಬೇಕಂತ ಹೇಳ್ತಾರೆ. ಸಿ ಎಮ್ ಮತ್ತು ಡಿ ಸಿ ಎಮ್ ಕುರ್ಚಿಯಲ್ಲಿ 2 ವರ್ಷ ಜನ ನೋಡಿದ್ದಾರೆ. ಜನ ಕೂಡ ನಾರಾಜಾಗಿದ್ದಾರೆ. ಪಕ್ಷದ ಕಾರ್ಯಕರ್ತರು ಮೊದಲೇ ನಾರಾಜಾಗಿದ್ದಾರೆ, ಜನ ಕೂಡ ನಾರಾಜಾಗಿದ್ದಾರೆ. ಏನಪ್ಪ ಇವರಿಗೆ 140 ಸೀಟ ತಂದು ಕೊಟ್ಟರು ಕೂಡ ಇವರು ಸರಿಯಾಗಿ ಆಡಳಿತವನ್ನು ನಡೆಸ್ತಾ ಇಲ್ಲ. ಆಡಳಿತ ನಡೆಸಿದ್ರು ಕೂಡ ಒಂದೊಂದು ಜಿಲ್ಲೆ 3 ರಿಂದ 4 ಜನರ ಕಪ್ಪಿಮುಷ್ಟಿಯಲ್ಲಿ ಸಿಕ್ಕೊಂಡು ನೋಡ್ತಾ ಇದೆ. ಮತ್ತೇನು ಹೇಳ್ತಾರೆ, ಇವರು ಕಾಂಗ್ರೆಸ್ ಮುಕ್ತ ಪಕ್ಷ, ಯಾರು ಬೇಕಾದರೂ ಕಾಂಗ್ರೆಸ್ಗೆ ಬರ್ಬೋದಂತ ಹೇಳ್ತಾರೆ. ತೆಗೆದುಕೊಳ್ತಾರೆ ಮತ್ತು ಹೊರಗೆ ಹಾಕ್ತಾರೆ. ಏನು ತಮ್ಮ ಪ್ರಶ್ನೆ ಮಾಡ್ಕೊಂಡು ಹೊರಗೆ ಹಾಕ್ತಾರೆ. ಉದಾಹರಣೆ ರಮೇಶ್ ಕುರ್ಚಿ ಅವರು ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಪಾದನೆ ಮಾಡಿದರು. ಅದಕ್ಕೇನಾದರೂ ಉಸ್ತುವಾರಿ ಸಚಿವರು ಉತ್ತರ ಕೊಡಬೇಕಾಗಿತ್ತು, ಉತ್ತರ ಕೊಟ್ಟಿಲ್ಲ. ಯಾಕಂದ್ರೆ ಆ ರೀತಿ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲಿದೆ ಕಾಂಗ್ರೆಸ್ ಪಕ್ಷ ಅಂತ ಕೇಳ್ತಾರೆ. ಎಲ್ಲಿ ಸಿದ್ದರಾಮಯ್ಯ, ಎಲ್ಲಿ ಡಿ ಕೆ ಶಿವಕುಮಾರ್ ಅಂತಾರೆ. ಇವ್ರನ್ನ ಪಕ್ಷಕ್ಕೆ ಗೌರವಯುತವಾಗಿ ಕರ್ಕೊಂಡು ಬಂದರು, ಆದ್ರೆ ನಡೆಸ್ಕೊಂಡ್ರೇನು. ಇಂಥವ್ರು ಭಾಳ ಜನ ಇದ್ದಾರೆ. ಈರಗೌಡ ಪಾಟೀಲ್ ನೋಡ್ರಿ, 45 ವರ್ಷದಿಂದ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ನಿಗಮ ಮಂಡಳಿ ಸ್ಥಾನ ಯಾವಾಗ ಸಿಕ್ತು? ಹಿಂದೆ ಕಾಡಾದಲ್ಲಿ ಪ್ರಕಾಶ್ ಹುಕ್ಕೇರಿ ಅವ್ರಿಗೆ ಸಿಕ್ತು, ಈಗ ಸಿಕ್ಕಿಲ್ಲ. ಯಾಕಂದರೆ ಸಜ್ಜಿ ಜಾರಕಿಹೊಳಿ ಅಂತರವನ್ನು ಕಾಯ್ಕೊಂಡಿದ್ದಾರೆ. ಇವರು ರಾಯಬಾಗ್ ಕ್ಷೇತ್ರ ಮತ್ತು ಕುರ್ಚಿ ಕ್ಷೇತ್ರದಲ್ಲಿ ಇವ್ರು ಹೇಳಿದರೆ ಆರಿಸಿ ಬರುವಂಥ ಸಾಧ್ಯತೆ ಇರುವಂಥ ಕ್ಯಾಂಡಿಡೇಟ್ಗಳಿವೆ. ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅಂಥ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನು ಕೂಡ ಲೀಡರ್ಗಳನ್ನು ಕೂಡ ದೂರ ಇಟ್ಟಿದ್ದಾರೆ. ಇವ್ರಿಗೇನು ಬೇಕು, ಇವ್ರು ಹೇಳಿದ ಕೆಲಸ ಆಗಬೇಕು. ಇದನ್ನು ವರಿಷ್ಠರು ಗಮನಿಸಬೇಕಾಗ್ತದೆ. ಇಲ್ಲಂದರೆ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗೋದ್ರಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬೋದು. ನಾನು ತಮ್ಮನ್ನು ಬಿಡಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ, ನಮಸ್ಕಾರ. ಇನ್ನು ಅನೇಕ ಸೋತಂಥ ಕಾಂಗ್ರೆಸ್ ಅಭ್ಯರ್ಥಿಗಳಿದ್ದಾರೆ. ಅವರು ಮನೆಗೆ ಸೌಜನ್ಯವಾಗಿ ಭೇಟಿ ಕೊಡೋದು ಇಲ್ಲವೇ ಇಲ್ಲ. ಅವರು ಮಾತಾಡಿಸುವಂಥ ಪರಿಸ್ಥಿತಿನೇ ಇಲ್ಲ. ಹೀಗಾಗಿ ಅವರು ಕೂಡ ನಾರಾಜಿದ್ದಾರೆ. ಸ್ವತಃ MLAಗಳು ನಾರಾಜಿದ್ದಾರೆ. ಅವ್ರ ಕೆಲಸಗಳ ಫೈಲ್ಗಳನ್ನು ಇವ್ರ ಕಡೆ ಕೊಟ್ಟರೆ ಇವರು ಸೌಲಭ್ಯವನ್ನು ಮಾಡ್ಕೊಳ್ತಾ ಇದ್ದಾರೆ. ನೇರವಾಗಿ ಎಲ್ಲ MLAಗಳು ಮುಖ್ಯಮಂತ್ರಿಗೆ ಭೇಟಿ ಆಗೋದ್ರಿಂದ ಯಾವ ಲಾಭ? DCM ಭೇಟಿ ಆಗೋದ್ರಿಂದ ಯಾವ ಲಾಭ? ಉಸ್ತುವಾರಿನ ಯಾಕೆ ನೇಮಿಸಿರ್ತಾರೆ? ಎಲ್ಲವನ್ನ ನೀವು ಸಮದೃಷ್ಟಿಯನ್ನು ನೋಡಬೇಕು, ಸಮಭಾವದಿಂದ ನೋಡಬೇಕು, ಎಲ್ಲರ ಕೆಲಸಗಳನ್ನು ಮಾಡಬೇಕಂತಿದೆ. ಆದರೆ ಇವ್ರು ಹೇಳಿದಂಥ ಅಧಿಕಾರಿ ಕೂಡ ವರ್ಗಾವಣೆ ಮಾಡ್ಕೊಂಡು ಬರುವಂಥ ಪರಿಸ್ಥಿತಿಯಲ್ಲಿಲ್ಲ. ಎಲ್ಲ ಇವರ ವರ್ಗಾವಣೆ ಮಾಡ್ಕೊಂಡು ಬರ್ತಾರೆ. ಎಲ್ಲ ಇವರು ಜನಾಂಗದವರೇ ಇದ್ದಾರೆ. ಎಲ್ಲ ಅಂದ್ರೆ ಬೇರೆಯವ್ರಿಗೆ ಅವಕಾಶ ಬೇಡನೋ? ಇಂಥ ಪರಿಸ್ಥಿತಿ ಇದ್ದಾಗ ಮುಂದೆ 2028ರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರ ಸಂಖ್ಯೆ 5 ರಿಂದ 6ಕ್ಕೆ ದಾಟೋದು ಭಾಳ ಕಠಿಣ ಇದೆ.